ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಋಷಿಕಾ ಕಿಚನ್. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಧಾನಗಳನ್ನು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರಾತ್ರಿಯೇ ಇದೆಲ್ಲ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲನೂ ಶುಚಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಗುಡಿಸಿ ಸಾರಿಸಿ ಮತ್ತು ಮಡಿ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಸೊ ನನಗೆ ಅದು ಈಸಿ ಆಯಿತು. ನಾನು ಇಲ್ಲಿ ಮೊದಲು ಮನೆ ಹಾಕೋ ಮುಂಚೆ ನಾನು ಸ್ವಸ್ತಿಕ್ನ ಬಿಡಿಸ್ತಾ ಇದ್ದೀನಿ. ಸ್ವಸ್ತಿಕ್ ಬಿಡಿಸ್ದೇ ಇರೋರು ಓಂ ಅಂತಲೂ ಬರ್ಕೊಂಡು ನಾವು ಇಲ್ಲ ಲಕ್ಷ್ಮೀದು ರಂಗೋಲಿ ಇರುತ್ತಲ್ವ ಅದನ್ನಾದ್ರೂ ಬರ್ಕೊಂಡು ನಾವು ಇಲ್ಲಿ ಮನೆ ಹಾಕಬೇಕು. ಮನೆ ಹಾಕಿ ಆದಮೇಲೆ ಮನೆ ಮೇಲೆ ನಾವು ಸ್ವಸ್ತಿಕ್ನ ಬರ್ಕೋಬೇಕು, ಇಲ್ಲ ಓಂ ಅಂತ ಬರ್ಕೋಬೇಕು. ಬರೆದಾದ್ಮೇಲೆ ಅದ್ರ ಮೇಲೆ ಅಕ್ಕಿನ ಹಾಕ್ತಾಯಿದ್ದೀನಿ. ನಾವು ಒಂದು ಬಟ್ಲು ಅಕ್ಕಿ ಅಥವಾ ನೀವು ಒಂದು ಸ್ವಲ್ಪನೇ ಹಾಕ್ಬೋದು, ಸ್ವಲ್ಪನೇ ಅಕ್ಕಿನ ಹಾಕಿ ನಾವು ಇಲ್ಲಿ ಅಲ್ಲಿ ಕಳಶನ ಇಡೋಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಫಸ್ಟು ಒಂದು ತುಂಬಿದ ಕೊಡನ ಇಟ್ಟಿದ್ದೀನಿ. ಅದರ ಮೇಲೆ ಒಂದು ಬಿಂದಿಗೆ ಮತ್ತು ಕಾಯಿನ ಇರಿಸಿರೋದು. ನಾನು ಇಲ್ಲಿ ಮೊದಲೇ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ ನೀರನ್ನು ಇವಾಗ ಬೆಳಿಗ್ಗೆ ನೀರು ತುಂಬಿಕೊಂಡು ಅದನ್ನು ಇಟ್ಕೊತಾ ಇದ್ದೀನಿ. ಮತ್ತು ನಡಿಯಿಂದ ಇಲ್ಲಿ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ನಾವು ಫಸ್ಟು ಈ ಕೊಡಕ್ಕೆ ನಾನು ಬೆಳ್ಳಿ ಕಾಯಿನ್ನ ಹಾಕಿದ್ದೀನಿ. ಮತ್ತು ಇಲ್ಲಿ ಕಾಯಿನ ಇರಿಸಿ ಅದರ ಮೇಲೆ ಮಾವಿನೆಲೆ ಇಟ್ಟಿದ್ದೀನಿ ಕೊಡದಲ್ಲಿ. ಅದರ ಮೇಲೆ ನಾನು ತಂಬಿಗೆ ಇಟ್ಟಿದ್ದೀನಲ್ಲ ಅದ್ರ ಮೇಲೆ ಎಲೆ ಹಾಕಿ ಮತ್ತು ಅದಕ್ಕೆ ಕಾಯಿ ಇಟ್ಟಿದ್ದೀನಿ. ಕಾಯಿನ ರಾತ್ರಿಯೇ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತು ನಾನಿಲ್ಲಿ ವೆಂಕಟೇಶ್ವರ ಸ್ವಾಮಿ ಅಥವಾ ನೀವೇ ತಿರುಪತಿ, ನನ್ನ ಹತ್ರ ವೆಂಕಟೇಶ್ವರ ಸ್ವಾಮಿದು ಮೂರ್ತಿ ಇತ್ತು, ಅದನ್ನು ನೀವು ಕಂಪಲ್ಸರಿಯಾಗಿ ಇಡಬೇಕಾಗುತ್ತೆ. ಎರಡಿಗೂ ಪೂಜೆ ಮಾಡಬೇಕು. ಕಳಸ ಹಚ್ಚಿ ಆದಮೇಲೆ ನಾನು ಇಲ್ಲಿ ಫಸ್ಟು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ನಾನು ಇಲ್ಲಿ 5 ಉಡಿ ತುಂಬ್ತಾ ಇದ್ದೀನಿ. 5 ಉಡಿ ತುಂಬ ಆದಮೇಲೆ ನೀವು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಹೂವು ಏರಿಸಿ ನಿಮಗೆ ಯಾವ ಥರ ಒಡವೆಗಳು ಬೇಕೋ ಅದನ್ನೆಲ್ಲನೂ ನೀವು ಡೆಕೋರೇಷನ್ ಹಾಕ್ಕೋಬೋದು. ಡೆಕೋರೇಷನ್ ಅಂತಲ್ಲ, ಅದನ್ನೆಲ್ಲನೂ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಸಿಂಪಲ್ಲಾಗಿ ತಾಳಿ ಹಾಕಿದ್ದೀನಿ, ಕಿವಿ ಓಲೆ ಹಾಕಿದ್ದೀನಿ ಅಷ್ಟೇ. ಹಾಕಿ ನಾನು ಇಲ್ಲಿ ಪೂಜೆನೆಲ್ಲ 6 ಗಂಟೆ ಒಳಗಡೆ ಎಲ್ಲನೂ ಕಳಸ ರೆಡಿ ಮಾಡಿಟ್ಟಿದ್ದೆ. 7:30 ಅನ್ನೋ ಹೊತ್ತಿಗೆ, ಏನಕ್ಕಂದರೆ ಮುಹೂರ್ತ ಇದ್ದಿದ್ದು 8:15 ನಿಮಿಷಕ್ಕೆ ಮುಹೂರ್ತ ಮಾಡಬೇಕಾಗಿತ್ತು. ಅಂದರೆ 6 ಗಂಟೆಯಿಂದ 8:15ಕ್ಕೆ ಟೈಮ್ ಇತ್ತು. ಸೊ ನಾನು ಇಲ್ಲಿ 7:15 ಮುಗಿಸಿ ಆದಮೇಲೆ ಇಲ್ಲಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಇಲ್ಲಿ ನೈವೇದ್ಯಕ್ಕೆ ಹೋಳಿಗೆ ಒಬ್ಬಟ್ಟು ಮಾಡಿದ್ದೆ ಮತ್ತು ಇದನ್ನು ಗೋಧಿ ಹುಗ್ಗಿ ಮಾಡಿದ್ದೆ. ಗೋಧಿ ಹುಗ್ಗಿ ಮಾಡಿ ಮತ್ತು ಕೋಸಂಬರಿ, ಅನ್ನ, ಸಾಂಬಾರು, ತುಪ್ಪ ಇದನ್ನೆಲ್ಲನೂ ನೈವೇದ್ಯಕ್ಕೆ ನಾನು ಇಲ್ಲಿ ಮಾಡಿಕೊಂಡಿದ್ದೆ. ಪೂಜೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.